ಯಾಕಂದ್ರೆ ಅವ್ರ ಕಡೆ ರೆಸ್ಪಾನ್ಸ್ ಏನ್ ಬರುತ್ತೆ ಅಂತ ನಮಗ್ ಗೊತ್ತಾಗುತ್ತೆ, ನಮ್ ಡ್ರೈವಿಂಗ್ ಹೆಂಗೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಓ ಓಕೆ ನಾವು ಲಾರಿ ಓಡಿಸ್ತಿದ್ರೆ ಒಬ್ರಿಗೆ ಮಾತ್ರ ಇರುತ್ತೆ. ನಾವು ಅದು ಅಂದ್ರೆ ಆ ಟೈಮ್ಗೆ ಚೆನ್ನಾಗಿತ್ತು ಗಾಡಿ. ಓಕೆ ಅಂದ್ರೆ BS3 ಬಂದ್ಮೇಲೆ ಹಾ. ಅದು ಯಾರು ಲೈಕ್ ಮಾಡ್ಲಿಲ್ಲ. ಮಾಡಿ ನನಗೆ ಇಷ್ಟ ಆದಂತ ರೋಡ್ ಹಾ. ನಮ್ದು ತೀರ್ಥಹಳ್ಳಿ, ಓಕೆ ಸಿದ್ದಾಪುರ, ಹಾ. ಕುಂದಾಪುರ, ಬೆಂಗಳೂರು. ಹಿಂಗ್ ನೀವ್ ನಮ್ಗೆ ಹಾಗಾದ್ರೆ? BS3 ನಮ್ಗೇನ ನಮ್ಮ ಹಣೆ ಬರದಲ್ಲಿ ಬರ್ದ್ಬಿಟ್ಟಿದೆ ಇದೇ ಫಿಕ್ಸ್ ಆಗಿರ್ಬೇಕು ಅಂತ. ಇದೇ ಫಿಕ್ಸ್ ಆಗಿರ್ಬೇಕಂತ ಹೌದೌದು ಸರ್. ಈಗ ಮತ್ತೆ 3 ಪಾರ್ಕಿಂಗ್ ಆಗಿದೆ, ಒಂದ್ ಸಾಕಾಗಿಲ್ಲ. 3 ಮೂರ್ ಪಾರ್ಕಿಂಗ್ parking ಎಲ್ಲಿ ಇದೆ. ಸರ್ ಅದೆಲ್ಲ ಸರ್ ಒಂದು ಆನೇಕಲ್ ರೋಡ್, Okay. ಸೂರ್ಯ ಸಿಟಿ. ಎಷ್ಟು ಗಾಡಿ ನಿಲ್ಲುತ್ತೆ ಅಲ್ಲಿ? ಸರ್ ಅಲ್ಲೊಂದು ಸುಮಾರು ಅದು ಕ್ರೇಜ್ ಇತ್ತು ಸರ್. ಅದು ಹೈಸ್ಕೂಲ್ ಹೋಗ್ಬೇಕಾರೆ ನಾವು ಬಸ್ಸಲ್ಲಿ ಹೋಗ್ತಿದ್ವಲ್ಲ, ಓಕೆ ನಾವು ಒಳಗಡೆನೆ ಹೋಗ್ತಿರ್ಲಿಲ್ಲ, ಇಲ್ಲಿ ಡ್ರೈವರ್ ತಾನೆ ನಿಂತ್ಕೊಂಡು ಹಿಂಗ್ ನೋಡಿ. ಸರ್ ಇದು ಅಂದ್ರೆ ಸೆನ್ಸರ್ ಅಲ್ಲ ಇದು. ಓಕೆ ಒಂದು ಏನೇ ದಾರಿ ಮೇಲೆ ನಿಂತ್ಕೊಂಡ್ರು ಒಬ್ಬ ಡ್ರೈವರ್ ಆಗಿ ನಾವೇ ಓನರ್ ಗೊತ್ತಿಲ್ಲ, ಮತ್ತೆ ಡ್ರೈವರ್ಗಳು ಕಷ್ಟನ ನೀವು ಎತ್ತಿ ಹಿಡಿತೀರಾ, ಅವರ ಕಷ್ಟ ಸುಖನ ನೋಡಿ ಎಲ್ಲರಿಗೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀರಾ ಸರ್. ಇದು ಡ್ರೈವಿಂಗ್ ಫೀಲ್ಡ್ ಅಂತ ನನಗೆ 99% ಕಲ್ಸಿದ್ದೆ ಅವರು. ವಾವ್ ನಿಜವಾಗ್ಲೂ ಸರ್ ಅವ್ರು ಈಗ ಅದು ಇದ್ದಾರಾ? 1% ಏನಾಯ್ತು ನಾನು ಸ್ವಂತ ಕಲ್ತಿದ್ದು. ಓ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನಿವತ್ತು ಬಂದಿದ್ದೇನೆ ಶ್ರೀ ರಾಘವೇಂದ್ರ ಬಸ್ಸಿನ ವ್ಲಾಗ್ನೊಂದಿಗೆ. ತುಂಬಾ ಜನ ಕೇಳ್ತಾ ಇದ್ರು BS3 ಬಸ್ಸಿನ ಒಂದು ವ್ಲಾಗ್ ಮಾಡಿ ತಿಳಿಸಿ, ಇದರ ಡ್ರೈವರ್ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ನಮಗೆ ತಿಳಿಸಿ ಅಂತ ಕೇಳ್ತಾ ಇದ್ರು. ಈ ಒಂದು ಸಂಚಿಕೆಯಲ್ಲಿ ನಾನು ಶ್ರೀ ರಾಘವೇಂದ್ರ ಬಸ್ಸಿನ ವ್ಲಾಗ್ ಮಾಡ್ತಿದ್ದೇನೆ, ನೋಡ್ಕೊಂಡು ಬರುವ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು? ಮಂಜುನಾಥ್ ಅಂತ. ಎಲ್ಲಿ ಸರ್ ಊರು? ತಿಪ್ಟೂರು, ತುಮಕೂರು ಡಿಸ್ಟಿಕ್. ಓ ತುಮಕೂರ್ನವರು. ಹೌದೌದು ಓಕೆ. ಇಲ್ಲಿ stay ಸರ್. ನಾನು ಇಲ್ಲಿ ರೂಮ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು 13 ವರ್ಷ ಆಯ್ತು ಕುಂದಾಪುರಕ್ಕೆ ಬಸ್ ಡಿಪಾರ್ಟ್ಮೆಂಟ್ ಗೆ. ಓಕೆ. ಹಾ. ಮೊಟ್ಟ ಮೊದಲಾಗಿ ಕುಂದಾಪುರ ಹೇಗಿದೆ ಸರ್? ಸರ್ ಕುಂದಾಪುರ ದಿ ಬೆಸ್ಟ್. ಅಲ್ವಾ? ಅಂದ್ರೆ ನಾ ಈ ಕಡೆ ಬಂದು ಫ್ಯಾಮಿಲಿ ಇಲ್ಲ, ಹಾ. ನಾನು ಸಿಂಗಲ್ ಇರೋದು, ಫ್ಯಾಮಿಲಿ ಎಲ್ಲ ಊರಲ್ಲಿ ಇರೋದು. ಆದಷ್ಟು ಈ ಕಡೆ ಭಾಷೆ ಎಲ್ಲ ಪೂರಾ ನಾನು ಕಲ್ತಿದ್ದೀನಿ. ಜನಗಳು ಹೇಗೆ ಸರ್ ತುಂಬಾ ಕುಂದಾಪುರ? ಒಳ್ಳೆ ಜನ, ತುಂಬಾ ಒಳ್ಳೆ ಜನ. ಅಲ್ವಾ? ಹಾ. ತುಂಬಾ ಒಳ್ಳೆ ಜನ. ತುಂಬಾ ಒಳ್ಳೆ ಜನ. ಓಕೆ ಸರ್, ನೀವು ಮೊಟ್ಟ ಮೊದಲಾಗಿ ಹಾ. ಯಾವ ಬಸ್ಸಿಗೆ ಬಂದ್ರಿ? ಸರ್ ಮೊಟ್ಟ ಮೊದಲಾಗಿ ದುರ್ಗಾಂಬ ಮೋಟರ್ಸ್ಗೆ ಬಂದಿದ್ದು. ಓಕೆ, ಅಂದ್ರೆ ನಿಮ್ಗೆ ಅಲ್ಲಿ ಗೊತ್ತಾಯ್ತಾ ಇಲ್ಲಿ ಕೆಲಸ ಇದೆ ಅಂತ ದುರ್ಗಮ್ಮದಲ್ಲಿ? ಹೇಗೆ? ಸರ್ ದುರ್ಗಾಂಬದಲ್ಲಿ ಮುಂಚೆ ಲಾರಿ ಓಡಿಸ್ಬೇಕಾದ್ರೆ ಪರಿಚಯ ಆಗಿ, ಓಕೆ ಅವಾಗ ಒಬ್ಬ ನಮ್ಮ ತುಮಕೂರಿನ ಡ್ರೈವರ್ ಇದ್ರು, ಹಾ. ಅವ್ರು ಹೇಳಿ ಕರ್ಕೊಂಬಂದಿದ್ದು. ಓಕೆ. ಹಾ. ಇಲ್ಲಿ ಇಂತ ಕೆಲಸ ಇದೆ. ಕೆಲಸ ಇದೆ ಬನ್ನಿ ಹೋಗೋಣ ಅಂತ. ಓಕೆ ಸೊ ಲಾರಿ ಇದ್ದೆ, ಆಮೇಲೆ ಟೂರಿಸ್ಟ್ ಬಸ್ ಅಲ್ಲಿ ಇದ್ದೆ. ಓಕೆ. ಹಾ. ಫಸ್ಟ್ ಗೆ ಬಿಟ್ಟಂತ ಗಾಡಿ ಯಾವ್ದು ಸರ್ ನೀವು? ಸರ್ ನಾವು ಫಸ್ಟ್ ಗೆ ಬಿಟ್ಟಂತ ಗಾಡಿ BS2. BS2 ಹೇಗಿತ್ತು ಸರ್ ಅವಾಗ? ಸರ್ ದೊಡ್ಡ ಗೇರ್, ಕುಟ್ಟಿ ಗೇರ್ ಅಲ್ಲ? ಕುಟ್ಟಿಗೆರೆ ಸರ್. ಅದು ಅಂದ್ರೆ ಆ ಟೈಮ್ಗೆ ಚೆನ್ನಾಗಿತ್ತು ಗಾಡಿ. ಓಕೆ. ಅಂದ್ರೆ BS3 ಬಂದ್ಮೇಲೆ ಹಾ. ಅದು ಯಾರು ಲೈಕ್ ಮಾಡ್ಲಿಲ್ಲ. ಮಾಡ್ಲಿಲ್ಲ. ಓಕೆ. BS3 ಬೆಸ್ಟ್ ಆಯ್ತು ಅಂದ್ರೆ ಒಳ್ಳೆ ಕೈ ಹಿಡಿತು ಅಂದ್ರೆ BS3 ಗಾಡಿ. ಓಕೆ. ದುರ್ಗಮ್ಮದವ್ರ ಹತ್ರ ಎಲ್ಲ BS2 ಎಲ್ಲ ಗಾಡಿ ಇತ್ತಾ? ಸರ್ ಇಲ್ಲ, ಅವಾಗ BS2 ಗಾಡಿ ಇತ್ತು. ಓಕೆ. ಈಗ ಆಲ್ಮೋಸ್ಟ್ ಆಲ್ BS3 ಗಾಡಿ ದುರ್ಗಂದಲ್ಲಿ ಇದೆ. ಓಕೆ ಸರ್, BS2 ಗಾಡಿಯಲ್ಲಿ ಏನೆಲ್ಲ ಇತ್ತು ಸರ್? ಅದು ಹೇಗೆ ಅಂದ್ರೆ ಗೇರ್ ಒಂದು ಚೇಂಜ್ ಇತ್ತು, ಹ್ಮ್. ಮತ್ತೆ ಸ್ಟೇರಿಂಗ್ ಎಲ್ಲ ಇದೇ ತರ ಇತ್ತಾ? ಸರ್ ಸ್ಟೇರಿಂಗ್ ಸೇಮ್ ಇತ್ತು. ಗೇರ್ ಎಲ್ಲ- ಮಾತ್ರ ಸ್ವಲ್ಪ ಗೇರ್ ಮಾತ್ರ ಚೇಂಜ್ ಬಿಟ್ರೆ ಗೇರ್ ಸ್ಟೇರಿಂಗ್ ಲಿವರ್ ಸ್ವಲ್ಪ ಚೇಂಜ್. ಚೇಂಜ್. ಹಾ. ಮತ್ತೆ ಸ್ಟೇರಿಂಗ್ ಎಲ್ಲ ಸೇಮೆ. ಸ್ಟೇರಿಂಗ್ ಎಲ್ಲ ಸೇಮ್. ಹೌದೌದು. ಪಿಕಪ್ ಎಲ್ಲ ಹೇಗೆ? ಪಿಕಪ್ ಒಳ್ಳೆ ಇತ್ತು ಸರ್ BS2. BS2 ಅಲ್ಲ, ತಂತ್ರ BS3 ಬಂತು. ತಂತ್ರ BS3 ಬಂತು. ಓಕೆ. BS3 ಬಂತು, BS3 ಕ್ಲಿಕ್ ಆಯ್ತು, ಒಳ್ಳೆ ಕ್ಲಿಕ್ ಒಳ್ಳೆ ಕ್ಲಿಕ್ ಆಯ್ತು. ಅಲ್ಲ? ಹಾ. ತುಂಬಾ ಗಾಡಿ ಬಂತು BS3 ತುಂಬಾ- ಸಿಕ್ಕಾಪಟ್ಟೆ ಗಾಡಿ ಹೈಯೆಸ್ಟ್ ಬಂತು ಸರ್. ಸರ್ ನೀವು ಲಾರಿ ಎಲ್ಲ ಬಿಟ್ಟ ನಂತರ ಫಸ್ಟ್ ಟ್ರಿಪ್ ದುರ್ಗಾಂಬ ಕೂರುವಾಗ ಹಾ. ಹೇಗೆ ಇತ್ತು ಸರ್? ಆ ಅನುಭವ ಹೇಗಿತ್ತು? ಸರ್ ಅನುಭವ ಅಂದ್ರೆ ಅವಾಗ ನೈಟ್ ಸರ್ವಿಸ್ ಬಂದಿತ್ತು ಫಸ್ಟ್ ಸ್ಟಾರ್ಟಿಂಗ್ ಓಕೆ. ದುರ್ಗಾಂಬಕ್ಕೆ. ಓಕೆ. ಅಂದ್ರೆ ಒಂದು ವಾರ ಅಂಚು ಭಯ ಇತ್ತು, ಓಕೆ. ನೈಟ್ ಎಲ್ಲ ಓಡಿಸ್ಬೇಕಲ್ಲ ಪ್ರಯಾಣಿಕರು ಕರ್ಕೊಂಡು. ಓಕೆ. ಅವಾಗ ಒಂದು ವಾರ ಆದ್ಮೇಲೆ ಆಟೋಮೆಟಿಕ್ ಆಗಿ ನಾವು ಪ್ರಿಪೇರ್ ಆಗಿ ಹಾ. ಅದಕ್ಕೆ ನಾವು ಹೊಂದ್ಕೊಂಡು ಹೋದ್ವು. ಅಲ್ವಾ? ಹಾ. ಅದು ಪ್ರತಿಯೊಬ್ಬರಿಗೂ ಭಯ ಆಗುತ್ತೆ. ಹೌದೌದು. First trip ಫಸ್ಟ್ ಅಂತ ಟ್ರಿಪ್ ಹೇಳಿದ್ರೆ. ಅಲ್ಲ, ಮತ್ತೆ ಅದು ಬೇರೆ ಪ್ಯಾಸೆಂಜರ್, ಪ್ಯಾಸೆಂಜರ್. ಮುಂಚೆ ಗೂಡ್ಸ್ ಇತ್ತು, ಹೌದೌದು. ಏನಷ್ಟು ತಲೆಗೆಡ್ಸ್ಬೇಕಂತಿಲ್ಲ. ಹೌದೌದು. ಓಕೆ ಸರ್, ನಿಮ್ ಪ್ರಕಾರ ಗೂಡ್ಸ್ ಡ್ರೈವಿಂಗ್ ಒಳ್ಳೇದಾ ಪ್ಯಾಸೆಂಜರ್ ಡ್ರೈವಿಂಗ್ ಒಳ್ಳೇದಾ? ಸರ್ ಪ್ಯಾಸೆಂಜರ್ ಡ್ರೈವಿಂಗ್ ಒಳ್ಳೇದು. ಯಾಕೆ ಸರ್? ಯಾಕಂದ್ರೆ ಅವ್ರ ಕಡೆ ರೆಸ್ಪಾನ್ಸ್ ಏನ್ ಬರುತ್ತೆ ಅಂತ ನಮಗ್ ಗೊತ್ತಾಗುತ್ತೆ, ನಮ್ ಡ್ರೈವಿಂಗ್ ಹೆಂಗೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಓ ಓಕೆ. ನಾವು ಲಾರಿ ಓಡಿಸ್ತಿದ್ರೆ ಒಬ್ರಿಗೆ ಮಾತ್ರ ಇರುತ್ತೆ, ನಾವು ಬಸ್ ಓಡಿಸ್ತಿದ್ರೆ 30 ಜನ ಪ್ಯಾಸೆಂಜರ್ಗೂ ಗೊತ್ತಿರುತ್ತೆ. ಖಂಡಿತ ಸರ್. ಹೌದು. ನಿಮ್ಗೆ ಹೇಳ್ತಾರೆ ಚೆನ್ನಾಗಿ ಗಾಡಿ ಬಿಡ್ತೀರಾ? ಹೌದೌದು. ಆ ತರ ಅವ್ರ judge ರೆಸ್ಪಾನ್ಸ್ ಮಾಡ್ತಾರೆ. ರೆಸ್ಪಾನ್ಸ್ Response, ನಾವು ಹೆಂಗೆ ಅವ್ರ ಡ್ಯೂಟಿ ಮಾಡಿ ಅವ್ರನ್ನ ಪಿಕಪ್ ಯಾವ ತರ ಮಾಡ್ತೀವೋ, ಓಕೆ. ಅವ್ರ ಹತ್ರ ನಾವ್ ಯಾವ ತರ ಮಾತಾಡ್ತೀವಿ, ಓಕೆ. ಅವ್ರಿಗೆ ನಾವ್ ಯಾವ ತರ ರೆಸ್ಪಾನ್ಸ್ ಮಾಡ್ತೀವಿ, ಹಾ. ಅದ್ರ ಮೇಲೆ ಡಿಪೆಂಡ್. ಓಕೆ ಸರ್, ನನ್ಗೊಂದು ಡೌಟ್ ಇದೆ. ಏನಂತ ಹೇಳಿದ್ರೆ, ಹೇಳಿ ಇವಾಗ ಹೊಸತಾಗಿ ನಾವು ಜಾಯಿನ್ ಆಗ್ತೇವೆ, ಹೌದು. ಈಗ ಒಂದು ರೂಟಿಗೆ ಹಾಕ್ತಾರೆ, ಹೌದು ಅವಾಗ ರೋಡ್ ಎಲ್ಲ ಹೇಗೆ ಸರ್ ನಮ್ಗೆ ಗೊತ್ತಾಗ್ತದೆ? ಸರ್ ನಮಗೆ ಗೊತ್ತಾಗುತ್ತೆ ಹೊಸ ರೋಡ್ಗೆ ಅಂದ್ರೆ ಹಾ. ಅವಾಗ ಫಸ್ಟ್ ಸ್ಟಾರ್ಟಿಂಗು ಒಂದು ಪಿಕಪ್ ಪಾಯಿಂಟ್ ನಮ್ ಮೇನ್ ಏಜೆಂಟ್ಗಳು ಇರ್ತಾರಲ್ಲ, ಓಕೆ. ಆ ಏಜೆಂಟ್ಗಳು ಮೇನ್ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಹಾ.
ಅವ್ರು ಯಾವ ರೂಟ್ ಹೇಳ್ತಾರೋ ಆ ರೂಟ್ ನಮ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ನಾವು ಓಡಾಡಿದ ದಾರಿ ಅಲ್ಲ, ಹೊಸ ದಾರಿ ಏನಲ್ಲ Okay. ಬೆಂಗಳೂರಲ್ಲಿ ಗೊತ್ತಿರುತ್ತೆ. ಎಲ್ಲ ಗೊತ್ತಿರುತ್ತೆ. ಆ ತರ ನೀವು ಹೋಗ್ತೀರಾ ನಮ್ದು ಏನ್ ಪಿಕಪ್ ಇರುತ್ತೋ, ಏನ್ ದಾರಿ ಇರುತ್ತೋ ಅದೇ ದಾರಿಲಿ ಹೋಗ್ತೀವಿ, ಅದೇ ದಾರಿ ಪಿಕಪ್ ಮಾಡ್ತೀವಿ. ಅಲ್ವಾ? ಸೇಮ್ ಯಾವ ತರ ಡ್ರಾಪ್ ಮಾಡಿರ್ತೀವಿ ಅದೇ ತರ ಪಿಕಪ್ ಮಾಡ್ತೀವಿ. ಓಕೆ. ಹಾ. ಆಲ್ಮೋಸ್ಟ್ ನೀವು ಇವಾಗ ಇಡೀ ಕರ್ನಾಟಕ ಎಲ್ಲ ಸುತ್ತಿದೀರಾ. ಸರ್, ನಿಮ್ ಪ್ರಕಾರ ನಿಮ್ಮ ಫೇವರೇಟ್ ಆದಂತ ರೋಡ್ ಯಾವ್ದು ಸರ್? ಅಂದ್ರೆ ಡ್ರೈವಿಂಗ್ ಮಾಡ್ಲಿಕ್ಕೆ. ಸರ್ ನನಗೆ ಇಷ್ಟ ಆದಂತ ರೋಡು ನಮ್ದು ತೀರ್ಥಹಳ್ಳಿ, ಓಕೆ. ಸಿದ್ದಾಪುರ, ಹಾ. ಕುಂದಾಪುರ, ಬೆಂಗಳೂರು, ಅಲ್ವಾ? ತೀರ್ಥಹಳ್ಳಿ ಮೇಲೆ. ತೀರ್ಥಹಳ್ಳಿ ಮೇಲೆ. ಓಕೆ. ನೀವು ಈ ಕಡೆ ಮಂಗಳೂರಾಗಿ ಹೋಗಿದ್ರಾ? ಸೊ ಮಂಗಳೂರು ಸುಮಾರು ವರ್ಷ ಡ್ಯೂಟಿ ಮಾಡಿದ್ವಿ. ನಿಮ್ಗೆ ಈ ರೂಟೇ ಚೆನ್ನಾಗಿರುತ್ತೆ. ಅಂದ್ರೆ ನಮ್ಗೆ ಹಳ್ಳಿ ರೋಡ್ ಚಂದ, ಓಕೆ. ಹಳ್ಳಿ ಜನ ಚಂದ, ರೆಸ್ಪಾನ್ಸ್ ಚೆನ್ನಾಗಿರುತ್ತೆ. ಖಂಡಿತ ಸರ್. ಹೌದೌದು ಸರ್, ಅದು ಡಿಫ್ರೆನ್ಸ್ ಏನಾದ್ರು ಬರುತ್ತಾ? ಸರ್. ಡಿಫ್ರೆನ್ಸ್ ಅಂದ್ರೆ ಆ ಕಡೆ ಅಂದ್ರೆ ಮಂಗಳೂರು ಮೇಲೆ ಹೋದ್ರೆ ಹೈವೇ ಟು ಹೈವೇ, ಓಕೆ. ಇದು ಸಿಂಗಲ್ ಹಳ್ಳಿ ಮೇಲೆ ಹೋಗೋ ಗಾಡಿ. ಹಳ್ಳಿ ಜನ ಸಿಂಗಲ್ ರೋಡ್, ಹಳ್ಳಿ ಜನ ಜಾಸ್ತಿ. ಮೈಲೇಜ್ ಎಲ್ಲ ಯಾವ ಕಡೆ ಜಾಸ್ತಿ? ಆ ಕಡೆನೇ ಈ ಕಡೆನಾ? ಸೊ ಮೈಲೇಜ್ ನಮ್ ಕಡೆ ಚಂದ. ಈ ಕಡೆ. ಹೌದೌದು. ಸಿಂಗಲ್ ರೋಡ್ ಆದ್ರೂ ವೆಹಿಕಲ್ ಸ್ವಲ್ಪ ಕಡಿಮೆ. ವೆಹಿಕಲ್ಸ್ ಕಮ್ಮಿ, ಕಾಂಪಿಟೇಷನ್ ಇಲ್ಲ. ಓಕೆ. ಕಮ್ಮಿ ಗಾಡಿ ಅಲ್ವಾ? ಹಾ. ಕಡಿಮೆ. ಕಮ್ಮಿ ಗಾಡಿ. ಓಕೆ ಸರ್, ಇದು ಗಾಡಿ ಬಂದು ಎಷ್ಟು ಟೈಮ್ ಆಯ್ತು? ಸರ್ ಇದು ಗಾಡಿ ಬಂದು ನಾನು ಈ ಗಾಡಿಗೆ ಬಂದು ಸುಮಾರು ಒಂದು 3 ತಿಂಗಳಾಯ್ತು. ಓಕೆ, 3 ತಿಂಗಳಾಯ್ತು. 3 ತಿಂಗಳಾಯ್ತು. ಪ್ಯಾಸೆಂಜರ್ ರೆಸ್ಪಾನ್ಸ್ ಸೂಪರ್ ಆಗಿದೆ. ಓಕೆ. ಇದ್ರಲ್ಲಿ ಡ್ಯೂಟಿ ಮಾಡಕ್ ನನಗೂ ಖುಷಿ ಆಯ್ತು. ಸುಮಾರು ವರ್ಷ ದುರ್ಗಮ್ಮ ಬಿಟ್ಟು ಬಂದು ಫಸ್ಟ್ ಈ ಗಾಡಿ ಬಂದಿ ಬಿಟ್ಟು. ಓಕೆ. ಹಾಗಾದ್ರೆ ನಿಮ್ದು ಇದು ಸೆಕೆಂಡ್ ಗಾಡಿ? ಇದು ಸೆಕೆಂಡ್ ಗಾಡಿ ಅಷ್ಟೇ. ನಾನು ಒಂದು ಬಸ್ ಅಂದ್ರೆ ಸೆಕೆಂಡ್ ಗಾಡಿ. 12 ವರ್ಷ ದುರ್ಗಮ್ಮದಲ್ಲಿ ಮಾಡಿ ಬಿಟ್ಟು ಜಸ್ಟ್ ಈ ಗಾಡಿ ಬಂದಿನಿ ಸರ್. 3 ತಿಂಗಳಾಯ್ತು. ಓಕೆ. ಖುಷಿ ಆಗುತ್ತೆ. ಮೂಲತಃ ಕುಂದಾಪುರದವರು ಓನರ್? ಮೂಲತಃ ಕುಂದಾಪುರದವ್ರು ಬಂದರು. ಓಕೆ. ತುಂಬಾ ಒಳ್ಳೆ ಇದ್ದಾರೆ. ತುಂಬಾ ಒಳ್ಳೆ ಜನ ಅಲ್ವಾ? ಮತ್ತೆ ಗಾಡಿ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ತಾರೆ. ಗಾಡಿ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ಹೌದೌದು. ಮೇಂಟೆನೆನ್ಸ್ ಮಾಡಿದ್ದಾರೆ. ಗಾಡಿ ಚೆನ್ನಾಗಿದೆ ಸರ್. BS3 ಗಾಡಿ ಅಲ್ಲ ಸರ್? BS3 ಗಾಡಿ. ಮೈಲೇಜ್ ಎಷ್ಟು ಬರುತ್ತೆ BS3? ಸರ್ ಈಗ ನನಗೆ ನನ್ನ ಕೈಲಿ ಇದು 4.5 ಬರ್ತಾ ಇದೆ ಸರ್. ವಾವ್, 4.5 ಬರ್ತಾ ಇದೆ. ಓಕೆ. ಅದೇ ಇವಾಗ BS6 ಹೋಗುದಾದ್ರೆ ಎಷ್ಟು ಬರ್ಬೋದು ಸರ್? BS6 ಆದ್ರೆ ಒಂದು 4 ಅಲ್ವಾ? ಅಷ್ಟೇ. ಅಷ್ಟೇ. 3.5 ಇಲ್ಲ 4 ಸರ್. ಅಷ್ಟೇ. ಆರಾಮ ಹೋಗ್ತೀನಿ ಅಂದ್ರೆ 4 ಅಲ್ವಾ? ಮತ್ತೆ ಹೆಚ್ಚು ಡ್ರೈವರ್ ಇದೇ ಗಾಡಿಯನ್ನು ಲೈಕ್ ಸರ್. ಇದು ಅಂದ್ರೆ ಸೆನ್ಸರ್ ಅಲ್ಲ ಇದು. ಓಕೆ. ಒಂದು ಏನೇ ದಾರಿ ಮೇಲೆ ನಿಂತ್ಕೊಂಡ್ರು ಒಬ್ಬ ಡ್ರೈವರ್ ಆಗಿ ನಾವೇ ಓನರ್ ಗೊತ್ತಿಲ್ಲಂಗೆ ಒಂದು ಸೇಫ್ ಆಗಿ ಜಾಗ ಮುಟ್ಟಿಸ್ಬಿಡ್ತೀವಿ. ಹೌದೌದು. ಹೌದು. ಓಕೆ. ಮತ್ತೆ ಟೈಮ್ ಎಲ್ಲ ಪಿಕಪ್ ಮಾಡ್ಲಿಕ್ಕೆ ಒಳ್ಳೆ ಇದೆ ಸರ್. BS6 ಸರ್ ಲಾಕ್ ಇಲ್ಲ. ಓಕೆ. ನಿಮ್ಗೆ ಟೈಮ್ ಎಲ್ಲ ಅಡ್ಜಸ್ಟ್ ಮಾಡಬಹುದು. ಎಲ್ಲ ಅಡ್ಜಸ್ಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಓಕೆ. ಇನ್ನೊಂದು ನೀವು ಆವಾಗ ಒಂದು ಮಾತಾಡಿದ್ರಿ, ಏನಂತ ಹೇಳಿದ್ರೆ ಒಂದು ಓನರಿಗೆ ಉಳಿಯುವಂತ ಗಾಡಿ ಅಂತ ಹೇಳಿದ್ರೆ BS3 ಗಾಡಿ ಸರ್. ಖಂಡಿತ ಒಳ್ಳೆ ಮಾತು ಸರ್. ನಾನು ಇಷ್ಟು ವರ್ಷ ಆಯ್ತು, ನಾನು ಇವತ್ತು ನಾನು ಸೆನ್ಸರ್ ಗಾಡಿ ಓಡಿಸಿಲ್ಲ. ಓಕೆ. BS3 BS2 ಬಿಟ್ರೆ BS3 ಹತ್ತಿದೆ, BS4 ಹತ್ತಿಲ್ಲ ಸರ್ ನಾನು. ಓ ಹೌದಾ? ಹೌದೌದು. ಹಾಗಾದ್ರೆ ನೀವು ಒಂದು ಎಲ್ಲ ಹೇಳೋದಷ್ಟೇ. ನಮ್ಗೆ BS3 ನಮ್ಗೇನ ನಮ್ಮ ಹಣೆ ಬರದಲ್ಲಿ ಬರ್ದ್ಬಿಟ್ಟಿದೆ. ಇದೇ ಫಿಕ್ಸ್ ಆಗಿರ್ಬೇಕು ಅಂತ. ಇದೇ ಫಿಕ್ಸ್ ಆಗಿರ್ಬೇಕು ಅಂತ ಅಲ್ವಾ? ಓಕೆ ಸರ್. ಸರ್, ಇದು ರಾಘವೇಂದ್ರ, ಶ್ರೀ ರಾಘವೇಂದ್ರ ಅಲ್ಲ? ಶ್ರೀ ರಾಘವೇಂದ್ರ ಟೂರಿಸ್ಟ್ ಸರ್. ಎಲ್ಲಿಂದ ಎಷ್ಟು ಹೊತ್ತಿಗೆ ಹೊರಡುತ್ತೆ ಸರ್? ಸರ್ ಕುಂದಾಪುರ 8:20 ಶಾಸ್ತ್ರಿ ಪಾರ್ಕ್ ಬಿಡುತ್ತೆ. ಓಕೆ. ಸಿದ್ದಾಪುರ 9:20. ಓಕೆ. ತೀರ್ಥಹಳ್ಳಿ 11, 10:50, 11 ಗಂಟೆ ಸರ್. ಓಕೆ. ದಿನ ಪ್ರತಿ ಇರುತ್ತೆ? ಪ್ರತಿದಿನ ಇರುತ್ತೆ ಅಲ್ವಾ? ಓಕೆ. ಆನ್ಲೈನ್ ಅಲ್ಲಿ ಸಹ ಬುಕ್ ಮಾಡಬಹುದು. ಮತ್ತೆ ಇಲ್ಲಿ ಆಫೀಸ್ ಇದೆ. ಆಫೀಸ್ ಇದೆ ಅಂದ್ರೆ ಆನ್ಲೈನ್ ಮತ್ತೆ ಏಜೆಂಟ್ ಎಲ್ಲ ಇದ್ದಾರೆ. ಏಜೆಂಟ್ ಆಫೀಸ್ ಈಗ ಓಪನ್ ಮಾಡ್ತಾರೆ. ಅದು ಬೇರೆ ಕೆಲವೆಲ್ಲ ಆಫರ್ ಎಲ್ಲ ಕೊಡ್ತಾ ಇದ್ದಾರೆ. ಹೌದು ಸರ್. ಇದರಿಂದ ಹೌದೌದು ಕೊಡ್ತಾ ಇದ್ದಾರೆ. ಪ್ಯಾಸೆಂಜರ್ಸ್ ನವರಿಗೆಲ್ಲ ಡಿಸ್ಕೌಂಟ್ ಇದೆ. ಹೌದೌದು ಇದೆ. ಸೊ ಆನ್ಲೈನ್ ಅಲ್ಲಿ ಬುಕ್ ಮಾಡಬಹುದು ಸರ್. ಮಾಡಬಹುದು. ಓಕೆ ಸರ್. ಈ ರೂಟ್ ಅಲ್ಲಿ ಹೋಗ್ಬೇಕಾದ್ರೆ ಯಾವ ಘಾಟಿ ಸಿಗುತ್ತೆ ಸರ್? ಸರ್ ಬಾಳೆಮರಿ ಘಾಟಿ. ಬಾಳೆಮರಿ ಘಾಟಿ. ಅದು ಎಷ್ಟು ಕಿಲೋಮೀಟರ್ ಇದೆ ಸರ್? ಅದೊಂದು 12 ಕಿಲೋಮೀಟರ್ ಇದೆ. ಓ, 12 ಕಿಲೋಮೀಟರ್ ಇದೆ. ಹೇಗಿದೆ ಸರ್ ಅದು? ರಿಸ್ಕ್ ಘಾಟಿ? ಸರ್ ರಿಸ್ಕ್ ಏನಿಲ್ಲ ಸರ್. 2 ಗಾಡಿ ಪಾಸ್ ಆಗುತ್ತೆ, ಆರಾಮ್ ಪಾಸ್ ಆಗುತ್ತೆ. ಹೆಚ್ಚಾಗಿ ಯಾವ ಗಾಡಿ ಇರುವುದು ಸರ್ ಅಲ್ಲಿ? ಲಾರಿಯಾ ಸರ್? ಹೆಚ್ಚಾಗಿ ಟ್ಯಾಂಕರ್ ಮತ್ತೆ ಸಿಲಿಂಡರ್ ಗಾಡಿ. ಸಿಲಿಂಡರ್ ದೊಡ್ಡ ಗಾಡಿ? ಇಲ್ಲ ಸಣ್ಣ ಗಾಡಿ 6 ವೀಲ್. ಅಂದ್ರೆ ಅದು ಹೆಚ್ಚಾಗಿ ಯಾವ ಊರಿಗೆ ಹೋಗೋದು ಗಾಡಿ ಎಲ್ಲ? ಸರ್ ಅದು ಹೆಚ್ಚಾಗಿ ಹೋಗೋದು ಬಂದು ರಿಬ್ಬನ್ ಪೇಟೆ, ಸಾಗರ. ಓಕೆ. ಆ ಕಡೆ ಹೋಗುವಂತ ಆನವಟ್ಟಿ. ಓಕೆ. ಆ ಕಡೆ ಎಲ್ಲ ಜಾಸ್ತಿ ಅದೇ. ಹೊಸನಗರ. ಓಕೆ ಸರ್. ಬ್ಯಾಂಗ್ಳೂರಲ್ಲಿ ಎಲ್ಲಿ ಇದು ಗಾಡಿ ಲಾಸ್ಟ್ ಸ್ಟಾಪ್ ಎಲ್ಲಿ ಸರ್? ಇದು ಚಂದಾಪುರ ಪಾರ್ಕಿಂಗ್. ಚಂದಾಪುರದ್ದು ನಾನೊಂದು ಲಾಸ್ಟ್ ಟೈಮ್ ಲಾಗ್ ಮಾಡಿದ್ದೆ. ಸಿಕ್ಕಾಪಟ್ಟೆ ಗಾಡಿ ನಿಲ್ತದೆ. ಹೌದೌದು ಸರ್. ಈಗ ಮತ್ತೆ 3 ಪಾರ್ಕಿಂಗ್ ಆಗಿದೆ, ಒಂದು ಸಾಕಾಗಿಲ್ಲ. 3 ಪಾರ್ಕಿಂಗ್ ಸರ್. ಒಂದು ಆನೇಕಲ್ ರೋಡ್, ಸೂರ್ಯ ಸಿಟಿ. ಎಷ್ಟು ಗಾಡಿ ನಿಲ್ಲುತ್ತೆ ಅಲ್ಲಿ ಸರ್? ಅಲ್ಲೊಂದು ಸುಮಾರು 150 ನಿಲ್ಲುತ್ತೆ ಸರ್. ಒಬ್ಬ. ಮತ್ತೆ ಇನ್ನೊಂದು ಹಳೆ ಚಂದಾಪುರ ಅಂತ ಇದೆ. ಓಕೆ. ಅಲ್ಲಿ ಸುಮಾರು ಒಂದು ಕಡೆ 80 ಬಸ್ ನಿಲ್ತವೆ. ಮೋಸ್ಟ್ಲಿ ನಾನು ಅಲ್ಲೇ ಹೋಗಿದ್ದೆ. ಇನ್ನೊಂದು ಕಡೆ ಈಗ ಪ್ರೆಸೆಂಟ್ ಹೊಸದಾಗಿ ಮಾಡಿರೋದು, ಅಲ್ಲೊಂದು 60 ಗಾಡಿ ಸೇರಿ. ಓಕೆ. ಖಂಡಿತ ಹೋಗ್ಲಿ. ನೆಕ್ಸ್ಟ್ ನಾನು ಒಂದು 2 ಪ್ಲೇಸಿಗೆ ಹೋಗ್ತೇನೆ. ಬನ್ನಿ ಸರ್. ತುಂಬಾ ಜನ ಕಮೆಂಟ್ ಇತ್ತು ನನ್ಗೆ, ಚಂದಾಪುರದ ಒಂದು ವ್ಲಾಗ್ ಮಾಡಿ ಎಲ್ಲ ಬಸ್ಸಿನದೆಲ್ಲ ಮಾಹಿತಿಯನ್ನು ತಿಳಿಸಿ ಅಂತ. ಸರ್, ಮತ್ತೆ ನಿಮ್ಗೆ ತುಂಬಾ ಟ್ರಾಫಿಕ್ ಅಂತ ಆಗುವಂತ ಜಾಗ ಎಲ್ಲಿ ಬ್ಯಾಂಗ್ಳೂರಲ್ಲಿ ಬರ್ಬೇಕಾದ್ರೆ? ಬರ್ಬೇಕಾದ್ರೆ ಸರ್ ನಮಗೆ ಒಂದು ಬೊಮ್ಮನಹಳ್ಳಿ. ಓಕೆ. ಬೊಮ್ಮನಹಳ್ಳಿ ಬಿಟ್ರೆ ಸಿಲ್ಕ್ ಬೋರ್ಡ್.
ಸಿಲಿಗೋಡ್ ಬಿಟ್ರೆ ಕತ್ತರಿಗುಪ್ಪೆ ಓಕೆ ಅಷ್ಟೇ ಸರ್ ನಮ್ದು. ಇಲ್ಲಾಂದ್ರೆ ಸ್ಯಾಟಲೈಟ್ 4 ಪಾಯಿಂಟ್ ಇದೆ ಸರ್. 4 ಪಾಯಿಂಟ್ ಅಲ್ಲಿ ಹಾ. ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್, ಒಂಚೂರು ಟೈಮ್ ವ್ಯತ್ಯಾಸ ಆಗುತ್ತೆ, ಓಕೆ ಫುಲ್ ಜಾಮ್ ಆಗ್ಬಿಡುತ್ತೆ. ಸರ್ ನಿಮ್ಗೆ ಮುಂಚೆಯಿಂದ ಸಹ ಬಸ್ ಡ್ರೈವಿಂಗ್ ಅಂತ ಹೇಳಿದ್ರೆ ತುಂಬಾ ಕ್ರೇಜ್ ಹೇಗೆ? ಸರ್ ಕ್ರೇಜ್ ಅಂದ್ರೆ ಅದು ಕ್ರೇಜ್ ಇತ್ತು ಸರ್. ಅದು ಹೈಸ್ಕೂಲ್ ಹೋಗ್ಬೇಕಾರೆ ನಾವು ಬಸ್ಸಲ್ಲಿ ಹೋಗ್ತಿದ್ವಲ್ಲ, ಓಕೆ ನಾವು ಒಳಗಡೆನೆ ಹೋಗ್ತಿರ್ಲಿಲ್ಲ, ಇಲ್ಲಿ ಡ್ರೈವರ್ ತರ ನಿಂತ್ಕೊಂಡು ಹಿಂಗ್ ನೋಡಿ ಮುಂದೆನೆ ಅದೊಂದು ನೋಡಿ ಖುಷಿ. ಯಾವ ತರ ಗೇರ್ ಹಾ, ಹಾಕ್ತಾರೆ ಹೌದೌದು. ಒಂಥರ ಖುಷಿ ಹೌದು ಅಲ್ವಾ? ಮೊಟ್ಟ ಮೊದಲ ಬಾರಿಗೆ ಗಾಡಿಯಲ್ಲಿ ಕೂರುವಾಗ ಎಷ್ಟು ಖುಷಿ ಆಯ್ತು ಸರ್? ಸರ್ ಖುಷಿನಕ್ಕಿಂತ ಭಯ ಜಾಸ್ತಿ ಆಯ್ತು ಸ್ಟಾರ್ಟಿಂಗ್ ಎಲ್ಲ. ಓಕೆ ಅಂದ್ರೆ ನೀವು ನಾನು ಕಲ್ತಿದ್ದೀನಲ್ಲ, ನಾನು ನೋಡಿಯೇ ಕಲ್ತದ ಹೌದು. ಹೇಗೆ ಸರ್? ಸರ್ ಇಲ್ಲ, ನಾನು ಒಂಚೂರು ಅನುಭವ. ಹಾ. ಅವಾಗ ಕಾಲೇಜ್ ಮುಗಿಸ್ಕೊಂಡು ನಾನು ಲಾರಿ ಜೊತೆ ಹೋಗ್ತಾ ಇದ್ದೆ, ಓಕೆ ಮತ್ತೆ ಟೂರಿಸ್ಟ್, ಕ್ಲೀನರ್ ಆಗಿ ಹೋಗ್ತಾ ಹೌದೌದು, ಓಕೆ ಟೂರಿಸ್ಟ್ ಬಸ್ ಅಲ್ಲಿ ಹೋಗ್ತಾ ಇದ್ದೆ ರಜೆ ಟೈಮ್ ಅಲ್ಲೆಲ್ಲ. ಇನ್ನೊಂದ್ ಏನಂತ ಹೇಳಿದ್ರೆ ಪ್ರತಿಯೊಬ್ರು ಡ್ರೈವರ್ನವರು ಸರ್ ಕ್ಲೀನರ್ ಆಗಿ ಡ್ರೈವರ್ ಆದವರು ಇದ್ದಾರೆ, ಜಾಸ್ತಿ ಅದೇ ಅವರಿಗೆ ಅನುಭವ ಜಾಸ್ತಿ ಇರುತ್ತೆ. ಸರ್, ಅಂತ ಅನುಭವ ಜಾಸ್ತಿ ಇದೆ. ಬಟ್ ಇನ್ನೊಂದಪ್ಪ, ಗಾಡಿ ಕೆಲಸ ಗೊತ್ತಿರ ಸರ್ ಅವ್ರಿಗೆ. ಫಸ್ಟ್ ಆಫ್ ಆಲ್ ಓಕೆ ಮೇನ್ ಆಗಿ ಗೊತ್ತಿರುತ್ತೆ. ಮೇನ್ ಆಗಿ ಗೊತ್ತಿರ್ತಾವ ಅವ್ರಿಗೆ. ಹೌದು. ಒಂದು ಜಾಸ್ತಿ ಗೊತ್ತಿಲ್ಲ, ಇಂಪಾರ್ಟೆಂಟ್ ಅನ್ನ ಗೊತ್ತಿರ್ತಾವೆ. ಖಂಡಿತ ಹೌದು. ಒಂದು ಗ್ಯಾರೇಜಿಗೆ ತಲುಪುವಷ್ಟಾದ್ರೂ ಗೊತ್ತಿರ್ಬೇಕು ಗೊತ್ತಿರುತ್ತೆ. ಅವ್ರಿಗೆ. ಏನಾದ್ರೂ ಒಂದು ಗಾಡಿ ನಿಂತ್ರೆ ಕ್ಲೀನರ್ ಆಗಿ ಡ್ರೈವರ್ ಆದವರಿಗೆ ಹಾ. ಎಲ್ಲರಿಗೂ ಗೊತ್ತಾಯ್ತು. ಉದಾಹರಣೆ ನಾನು ಸರ್. ಅಲ್ವಾ? ಹಾ. ನೀವು ಮೊದ್ಲಿಗೆ ಕ್ಲೀನರ್ ಆಗಿದ್ರಿ ಸರ್ ಕ್ಲೀನರ್ ಆಗಿದೆ ಅಲ್ವಾ? ಕ್ಲೀನರ್ ಅಂತ ಹೇಳಿದ್ರೆ ತುಂಬಾ ಕಷ್ಟ ಸರ್. ಸರ್. ಈಗ ಕ್ಲೀನರ್ ಅಂದ್ರೆ ಈಗಿಲ್ಲ ಬಿಡಿ, ಮುಂಚೆ ತರ ಕ್ಲೀನರ್ ಅಂದ್ರೆ ನಾವು ಒಂಚೂರು ರೆಸ್ಪಾನ್ಸ್ ಜಾಸ್ತಿ ಇತ್ತು, ಗಾಡಿ ಬಗ್ಗೆ ಕ್ರೇಜಿ ಜಾಸ್ತಿ ಇತ್ತು. ಓಕೆ ಅಂದ್ರೆ ಡ್ರೈವರ್ ನ ಅಷ್ಟು ಖುಷಿಯಾಗಿ ನೋಡ್ಕೊಂಡು ಅವ್ರಷ್ಟಲ್ಲಿ ಕೆಲಸ ತೋರ್ಸ್ಕೊಟ್ಟಿದ್ರು. ಓಕೆ ಹಾ. ಸರ್ ನಿಮ್ಗೆ ಗುರು ಅಂತ ಯಾರಾದ್ರೂ ಇದ್ದಾರಾ? ಸರ್ ನನಗೆ ಗುರು ಅಂತ ಇದ್ರೆ ನಮ್ಮೂರಲ್ಲಿ ರವಿಕುಮಾರ್ ಅಂತ ಹೇಳಿ. ನಿಜವಾಗ್ಲೂ ಸರ್ ಹೌದು. ಪ್ರತಿಯೊಬ್ಬರಿಗೆ ಒಬ್ರು ಗುರು ಇರ್ತಾರೆ. ಹೌದು ಗುರು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಸಹ ನಾವು ಅವ್ರ ಹತ್ರ ಕಲ್ತ್ರೆ ಸಹ ಗುರು ಅಂತಾನೆ ಅವ್ರು ಅಲ್ವಾ? ಹೌದೌದು. ನಂಗೆ ಸರ್ ಡ್ರೈವಿಂಗ್ ಫೀಲ್ಡ್ ಅಂತ ನನಗೆ 99% ಕಲ್ಸಿದ್ದೆ ಅವರು. ನಿಜವಾಗ್ಲೂ ಸರ್ ಅವ್ರು ಈಗ ಅದ್ 1% ಏನಾಯ್ತು, ನಾನು ಸ್ವಂತ ಕಲ್ತಿದ್ದು. ನೈಸ್ ಸರ್. ಯಾಕೆ ಹೇಳಿದ್ರೆ ನೀವು ಈ ಮಾತನ್ನು ಹೇಳಿದ್ರಲ್ಲ, ಹೌದು. ಖುಷಿ ಆಯ್ತು ಸರ್. ಅವ್ರು ಇದ್ದಾರ ಸರ್ ಈಗ? ಸರ್ ಬಸ್ಗೂ ಅಪರೂಪಕ್ಕೆ ಬರ್ತಾರೆ, ಬಂದು ಮತ್ತೆ ಹೇಳ್ಕೊಡ್ತಾರೆ ಗಾಡಿ ಕೆಲಸ. ಖುಷಿ ಆಯ್ತು ನನಗೆ. ನಿಜವಾಗ್ಲು ಡ್ರೈವಿಂಗ್ ಅಂತ ಹೇಳಿದ್ರೆ ಒಂಥರ ಸಮುದ್ರ ಇದ್ದ ಸರ್. ಹೌದೌದು. ಯಾಕೆ ಹೇಳಿದ್ರೆ ಎಷ್ಟು ಈಜಾಡಿದ್ರು ಸಾಕಾಗಲ್ಲ, ಕಂಡಿಡಿಯಕ್ಕಾಗಲ್ಲ ಸರ್. ಕಂಡಿಡಿಯಕ್ಕೆ ಆಗಲ್ಲ ಕಂಡಿಡ್ಲಿಕ್ಕೆ ಸರ್ ಆಗಲ್ಲ. ಡ್ರೈವಿಂಗ್ ಅಲ್ಲಿ. ನಾನು ಹೆಚ್ಚು ನಾನು ಕಮ್ಮಿ ಅನ್ನೋದಿಲ್ಲ ಸರ್ ಇದರಲ್ಲಿ. Okay. ನಾನು ಇಷ್ಟು ವರ್ಷ ಅಂತ ಹೇಳಿದಿನಲ್ಲ ಸರ್, ನಾನು ಇನ್ನ ಕಲಿಯೋದೈತೆ. ಖಂಡಿತ ಸರ್. ಕಲ್ತಿಲ್ಲ, ಯಾರು ಕಲ್ತು perfect ಮುಗಿದೋಯ್ತು ಅಂತ ಅಂತ ಯಾರಿಲ್ಲ ಇಲ್ಲ driver ಇಲ್ಲ ನ. ಸರ್. ಪ್ರತಿಯೊಬ್ಬರು ಇನ್ನ ಕಲಿಬೇಕು. ಕಲಿಬೇಕು. ಈ ಒಂದು ಲಾಗ್ ನೋಡಿದ್ರೆ ಅವ್ರಿಗೆ ಖುಷಿ ಆಗ್ಬೋದು ಸರ್, ನಿಮ್ಮ ಗುರುಗೆ. ನಿಜವಾಗ್ಲು ನೀವು ಅವರನ್ನು ನೆನ್ಸ್ಕೊಂಡ್ರಿ ನೋಡಿ ಹೌದೌದು. ಈ ಟೈಮ್ ಅಲ್ಲಿ sir. ಹೌದು. ಹಾಗೆ ಸರ್, ಮತ್ತೆ ಒಂದು ಮೆಸೇಜಸ್ ಎಲ್ಲ ಕೊಡೋದಾದ್ರೆ ಏನ್ ಕೊಡ್ತೀರಾ ಸರ್? ಒಂದು ಡ್ರೈವಿಂಗ್ ನ ಬಗ್ಗೆ, ಟೂ ವೀಲರ್ ನವರಿಗೆಲ್ಲ ಒಂದು. ಸರ್ ಟೂ ವೀಲರ್ಗೆ ಒಂದು ಸುರಕ್ಷೆ ಅಂದ್ರೆ ಒಂದು ಹೆಲ್ಮೆಟ್ ಧರಿಸಬೇಕು, Okay. ಓವರ್ ಸ್ಪೀಡ್ ಬೇಡ ಸರ್, ಮತ್ತೆ ಟ್ರಿಬಲ್ ರೈಡಿಂಗ್ ಬೇಡ, ಅಲ್ವಾ? ಮತ್ತೆ ಮೇನ್ ಜಾಲಿ ರೈಡ್ ಮಾಡ್ಲಿ ಸರ್, ಇಲ್ಲ ಅಂತಲ್ಲ, ಓವರ್ ಸ್ಪೀಡ್ ಬೇಡ ಸರ್. ಅಲ್ಲ ಈ ನೈಟ್ ಹೊತ್ತಿಗೆಲ್ಲ ಸ್ವಲ್ಪ ನಿಮ್ಗೆ ಏನಾದ್ರು ಆತರ ಪ್ರಾಬ್ಲಮ್ ಆಗ್ತದ ಸರ್? ನೈಟ್ ಹೊತ್ತು ಅಂದ್ರೆ ಡ್ರಿಂಕ್ಸ್ ಮಾಡ್ಕೊಂಡ್ ಬರೋದೇ ಜಾಸ್ತಿ ಸರ್ ಬೈಕ್ ಅಲ್ಲಿ. ಆ ಗಾರ್ಡ್ ಸೆಕ್ಷನ್ ಮತ್ತೆ ನಾವೇನಾರ ಅವ್ರಿಗೆ ಏನಾರ ಬುದ್ಧಿ ಹೇಳಕ್ ಹೋದ್ರೆ ಅವ್ರು ಅದನ್ನ ನಮ್ಮನ್ನ ಉಲ್ಟಾ ಹೇಳಿ ನಮ್ಗೆ ಬೇರೆ ಭಾಷೆಯಲ್ಲ ಬೈಯತ್ತೆ. ಹೌದು. ಬಸ್ ಅಡ್ಡ ಹಾಕೋದು ಆತರ ನಾವ್ ಅದಕ್ಕೆ ನಾನು ಅದವ್ರನ್ನ ಗ್ಯಾಪ್ ಇಟ್ಬಿಡ್ತೀವಿ ಸರ್ ನಾವು. ಅಲ್ವಾ? ಅವ್ರು ಹೋಗ್ಬಿಡ್ಲಿ ಅಂತೇಳಿ. ಖಂಡಿತ ಅದು ನಾವು ಒಂದ್ ಬಸ್ ಮೇಲೆ ನಾವೊಂದ್ ಜವಾಬ್ದಾರಿ ಇರುತ್ತೆ, ಅವ್ರ ನಾವು ಜಗಳಾಡಕ್ ಆಗಲ್ಲ. ಪ್ಯಾಸೆಂಜರ್ ಇರ್ತಾರೆ, ಅದೊಂದು ಬೆಲೆ ಕೊಡ್ಬೇಕಲ್ಲ ನಾವು. ನಿಜವಾಗ್ಲು ಸರ್. ಯಾಕೆ ಹೇಳಿದ್ರೆ ಪ್ಯಾಸೆಂಜರ್ ಹೋಗುವ ಗಾಡಿ ಅಲ್ಲ, ಹೌದು ಆದಷ್ಟು ನೀವು ಕ್ಯಾರ್ ಅಲ್ಲಿ ಹೋಗ್ತಾ ಇರ್ತೀರ, ಹೌದೌದು ಒಳಗಡೆ 30-32 ಪ್ಯಾಸೆಂಜರ್ ಇರ್ತಾರೆ. ಸರ್. ಇನ್ನೊಂದು ಡ್ರೈವರ್ಗೆ ಆದಷ್ಟು ತಾಳ್ಮೆ ಜಾಸ್ತಿ ಇರ್ಲಿ ಅಂತ ನಿಜವಾಗ್ಲು ಎಲ್ಲರಿಗೂ, ಎಲ್ಲ ಡ್ರೈವರ್ಗಳಿಗೂ ಅದೊಂದು ಮನವಿ. ನಿಜವಾಗ್ಲು sir. ತಾಳ್ಮೆ ಜಾಸ್ತಿ ಇರ್ಲಿ, ಆದಷ್ಟು ಓವರ್ ಸ್ಪೀಡ್ ಬೇಡ. ಈ ಬ್ಯಾಂಗ್ಳೂರ್ ಗಾಡಿಯಲ್ಲೆಲ್ಲ ಅಷ್ಟು ಓವರ್ ಸ್ಪೀಡ್ ಹೋಗ್ಬೇಕಾಗಿಲ್ಲ ಸರ್. ಬೇಡ ಸರ್, ರೋಡ್ ಎಲ್ಲ ಚೆನ್ನಾಗಿದೆ ಸರ್, ಆರಾಮ್ಸೆ ಹೋದ್ರು ಅವ್ರ ಟೈಮ್ ಮುಟ್ಟುತ್ತೆ. ಖಂಡಿತವಾಗ್ಲೂ ಮುಟ್ಟಬಹುದು. ಹೌದು. ಎಷ್ಟೇ ನಾವು ಸ್ಲೋ ಮಾಡ್ಕೊಂಡು ಹೋದ್ರು ಸಹ ಸರ್ ಆರಾಮಾಗಿ ಹೋಗಿ, ಏನು ಓವರ್ ಸ್ಪೀಡ್ ಆಗಿ ಹೋಗಿ ನಾನು ಎಲ್ಲರಿಗಿಂತ ಬೇಗ ಹೋಗಿ ನಾನು ಫಸ್ಟ್ ಹೋಗ್ಬೇಕು ಅನ್ನೋದೇನಿಲ್ಲ ಸರ್. ಯಾವ ಪ್ಯಾಸೆಂಜರ್ ಅದನ್ನ ಕೇಳಲ್ಲ ಸರ್. ಕೇಳಲ್ಲ. ರಾಶಿ ಕೊಡ್ಕೊಂಡು ಹೋಗೋದು, ಪ್ಯಾಸೆಂಜರ್ ಮಲಗಕ್ ಆಗಲ್ಲ. ಒಂದು ನಮ್ ಏನ್ ಟೈಮ್ ಇರುತ್ತೆ ಆ ಟೈಮ್ ಪಿಕಪ್ ಮಾಡ್ಕೊಂಡು ಹೋದ ಸರ್, ಪ್ಯಾಸೆಂಜರ್ ಬಸ್ ಹೋಗೋದೇ ಗೊತ್ತಾಗಲ್ಲ. ಖಂಡಿತ ಸರ್. ಸರ್ ನಿಮ್ಗೆ ಸ್ಯಾಲರಿ ಎಲ್ಲ ಹೇಗೆ ಸರ್? ಸರ್, ಪ್ರತಿ ಟ್ರಿಪ್ ಗೆ ಹೇಗೆ ಸರ್ ನನಗೆ ಟ್ರಿಪ್ಪಿಗೆ 2,500,000 ಕೊಡ್ತಾರೆ ಸರ್. ಪ್ರತಿ ಟ್ರಿಪ್ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಹಾಗೆ ಹೋಗಿ ಬಂದ್ರೆ 2,500,000 ಕೊಡ್ತಾ ಇದ್ದಾರೆ. ಅಲ್ವಾ? ಹೌದು. ಮತ್ತೆ ನೀವು ರೆಸ್ಟ್ ಎಲ್ಲ ನೀವು ಗಾಡಿಯಲ್ಲೇ ಮಾಡ್ಬೇಕು ಸರ್. ನಾವು ಬೆಂಗಳೂರಲ್ಲಿ ಗಾಡಿ ಮಾಡ್ತೀನಿ, ಕುಂದಾಪುರ ರೂಮ್ ಮಾಡ್ಕೊಂಡಿದೀವಿ. ನಾವೊಂದು 5 ಜನ ಡ್ರೈವರ್ ಸೇರಿ ಒಂದು ರೂಮ್ ಮನೆ ಮಾಡಿದ್ವಿ. ನಿಜವಾಗ್ಲು ಸರ್, ನಿಮ್ಮಂತ ಡ್ರೈವರ್ ಹ್ಯಾಟ್ಸ್ ಆಫ್. ತುಂಬಾ ಕಷ್ಟ ಪಡ್ತಾರೆ ಈ ಸೆಕೆ ಟೈಮ್ ಅಲ್ಲೆಲ್ಲ ಗಾಡಿಯಲ್ಲಿ ಇರ್ಬೇಕು. ನಿಮ್ಮ ಟೈಮ್ ಅನ್ನೆಲ್ಲ ಗಾಡಿಯಲ್ಲೇ ಕಳೀತೀವಿ. ನಿಜವಾಗ್ಲು ಸರ್, ನಿಜವಾಗ್ಲು ಗ್ರೇಟ್ ಅಲ್ಲ. ಪ್ರತಿಯೊಬ್ರು ಹಾಗೆ ಸರ್ ಅಲ್ಲಿ ಬ್ಯಾಂಗ್ಳೂರಲ್ಲಿ. ಪ್ರತಿಯೊಬ್ರು, ನಾನು ಅಂತಲ್ಲ ಸರ್, ಎಲ್ಲಾ ಡ್ರೈವರ್ ಅಷ್ಟೇ ಕಷ್ಟ ಪಡ್ತಾರೆ ಸರ್, ಇಲ್ಲ ಅಂತಲ್ಲ. ತುಂಬಾ ಕಷ್ಟ ಪಡ್ತಾರೆ. ಇದರಲ್ಲಿ ಶೋಕಿಗೆ ಯಾರು ಬರಲ್ಲ ಸರ್, ನನ್ನ ನೋಡಿದ ಮಟ್ಟಿಗೆ ಎಲ್ಲ ಕಷ್ಟ ಎಲ್ಲ ಕಷ್ಟ ಜೀವಿಗಳೇ ಬರೋ ಸರ್ ಇಲ್ಲಿ.
ಖಂಡಿತ ಸರ್. ಮನೆ ಮಠ ಬಿಟ್ಟು ಕಷ್ಟ ಜೀವಿಗಳೇ ಬರೋದು. ನಿಜವಾಗ್ಲು ಕೆಲವರಿಗೆ ಒಂದು ಡ್ರೈವರ್ ನ ಕಷ್ಟ ಗೊತ್ತಿರುವುದಿಲ್ಲ ಸರ್. ಹೌದೌದು. ಅವ್ರು ಎಷ್ಟು ಕಷ್ಟ ಪಡ್ತಾರೆ. ಈಗ ನೋಡಿ ನೀವು ಮನೆ ಬಿಟ್ಟು ಬಂದಿದ್ದೀರಾ, ಹೌದೌದು ತಿಂಗಳಿಗೆ ಹೋಗ್ತೀರಾ ಹೇಗೆ ಸರ್? ಸರ್ ಇಲ್ಲ ನಾ 15 ದಿವಸಕ್ಕೊಂದ್ಸತಿ ಮನೆಗೆ ಹೋಗ್ತೀನಿ. ಅವಾಗ ಎಲ್ಲ ಈ ಡ್ಯೂಟಿ ಯಾರು ಮಾಡ್ತಾರೆ ಸರ್ ಈ ಡ್ಯೂಟಿ ಅವರು ಓನರ್, ಅವರು ಗಾಡಿ ಓಡಿಸ್ತಾರೆ. ಓ, ಓನರ್ಸ್ ಅವರೇ ಓಡಿಸ್ತಾರೆ, ಅವರೇ ಹೋಗ್ತಾರೆ. ಓಕೆ ಹಾ. ಸರ್, ಓನರ್ ಹೆಸರು? ಸರ್ ಓನರ್ ಹೆಸರು ಬಂದು ಧನುಷ್ ಅಂತ. ಧನುಷ್ ಅಂತ. ಹಾ. ಅವರು ಸಹ ಓಡಿಸ್ತಾರೆ ಹಾ. ಅಲ್ವಾ? ಓಕೆ ಸರ್. ಎಸ್ ವೀಕ್ಷಕರೇ, ನೋಡ್ಬೋದು ಇದು ಬಸ್ಸಿನ ಒಳಗಡೆ ತುಂಬಾನೇ ನೀಟ್ ಆಗಿಟ್ಟಿದ್ದಾರೆ ನೋಡಿ. ಬಸ್ ಒಳಗಡೆ 30 ಸೀಟರ್ ಸರ್ ಟೋಟಲ್. ಇದು ಓಕೆ 30 ಸೀಟರ್, ಒಂದು ಸ್ಲೀಪರ್, ಡಬಲ್ ಸ್ಲೀಪರ್. ಓಕೆ ಆಯ್ತಾ? ಹಾ. ಮತ್ತೆ ನೋಡಿ ಸರ್, ನೀವೇ ನೋಡಿ ಎಷ್ಟು ನೀಟ್ ಆಗಿದೆ. ತುಂಬಾ ನೀಟ್ ಇದೆ ಸರ್, ಹೌದೌದು. ಕ್ಲೀನ್ ಆಗಿ ಇಟ್ಟಿದ್ದಾರೆ ಸರ್ ಎಲ್ಲಾ ಪ್ಯಾಸೆಂಜರ್ ಒಳ್ಳೆ ರೆಸ್ಪಾನ್ಸ್ ಇದೆ. ಓಕೆ. ಹಾ. ಒಂದು ಖುಷಿ ಆಯ್ತು ನಮ್ಗೆ. ಈ ರೂಟ್ ಅಲ್ಲಿ ಆದಷ್ಟು ಗಾಡಿ ಕಡಿಮೆ ಇದೆ ಅಲ್ಲ? ಆದಷ್ಟು ಕಮ್ಮಿನೇ, ಜಾಸ್ತಿ ಕಮ್ಮಿನೇ ಸರ್ ಇರೋದು. ಓಕೆ. ಒಂದು 100ಕ್ಕೆ 5% ಅಷ್ಟೇ ಸರ್ ಇರೋದು. ಅಲ್ವಾ? 5%. ಓಕೆ. ಹಾ. ಒಂದು 4-5 ಬಸ್ ಇದೆಯಾ? ಅಷ್ಟೇ ಸರ್. ಅಷ್ಟೇ ಅಲ್ಲ? ಅಷ್ಟೇ. ಓಕೆ. ಹಾಗೇನೆ ನೋಡ್ಬೋದು, ಕ್ಲೀನ್ ಇದೆ, ಸ್ಕ್ರೀನ್ ಇದೆ. ಹಾಗೇನೆ ನನ್ಗೆ ಖುಷಿ ಆದದ್ದು ಸರ್ ಇದ್ರ ಬೆಡ್ ಸರ್. ಬೆಡ್ ಕುಶನ್ ಕುಶನ್ ಒಳ್ಳೆ ತುಂಬಾ ಚೆನ್ನಾಗಿದೆ, ಕಂಫರ್ಟ್ ಇದೆ ಅಲ್ವಾ? ಹೌದೌದು. ಹಾಗೇನೆ 2 ಪಿಲ್ಲೋ ಕೂಡ pillow. ಕೊಡ್ತಾರೆ. ಸೊ ಪ್ರತಿ ಒಂದು ಬೆಡ್ ಅಲ್ಲಿ ಓಕೆ. ಎಲ್ಲಾ ಚಾರ್ಜಿಂಗ್ ಪಾಯಿಂಟ್ ಆನ್ ಇದೆ. ಓ ಅಲ್ಲ? ಹೌದೌದು. ಓಕೆ ಓಕೆ ಓಕೆ. ಈ ಒಂದು ಅರ್ಜೆಂಟಿಗೆಲ್ಲ, ಈ ಅರ್ಜೆಂಟ್ ಸ್ಟೂಡೆಂಟ್ ನವರಿಗೆಲ್ಲ ಲ್ಯಾಪ್ಟಾಪ್ ಎಲ್ಲ ವರ್ಕ್ ಮಾಡ್ಕೊಂಡು ಹೋಗ್ಬೋದು. ಹೋಗ್ಬೋದು ಈ ಸರ್. ಬ್ಯಾಂಗ್ಳೂರಿಗೆ ಹೋಗುವಂತವರಿಗೆ ಲ್ಯಾಪ್ಟಾಪ್ ವರ್ಕ್ ಮಾಡ್ಬೋದು ಸರ್. ಲ್ಯಾಪ್ಟಾಪ್ ಆಗ್ತದಲ್ಲ? ಆಗುತ್ತೆ. ಲ್ಯಾಪ್ಟಾಪ್, ಮೊಬೈಲ್ ಎಲ್ಲ ಆಗುತ್ತೆ ಸರ್, ಎಲ್ಲ ಆಗುತ್ತೆ. ಓಕೆ. ಒಳಗಡೆ ಕಲರ್ ಚೆನ್ನಾಗಿದೆ ಸರ್, ಹೌದು ಸರ್. ಕಾಂಬಿನೇಷನ್. ಮತ್ತೆ ಇದು ಏನಂತ ಹೇಳಿದ್ರೆ, ವೈಟ್ ಹಾಕಿದ ತಕ್ಷಣ ಇದು ಕ್ಲೀನ್ ಮಾಡ್ಲೇಬೇಕು ಸರ್ ಸರ್, ಪ್ರತಿ ಒಂದು ಟ್ರಿಪ್. ಟ್ರಿಪ್ ಮಾಡೇ ಮಾಡ್ತೀವಿ. ಇಲ್ಲಾಂದ್ರೆ ಗೊತ್ತಾಗುತ್ತೆ. ಹೌದೌದು. ಅಲ್ವಾ? ಅದಕ್ಕಿಂತ ವೈಟ್ ಹಾಕಿದೆ ಸರ್. ಓಕೆ. ಓ, ಅದಕ್ಕೋಸ್ಕರ ವೈಟ್ ಹಾಕ್ತಾರೆ ಅಲ್ಲ? ಹೌದೌದು. ಕ್ಲೀನ್ ಗೊತ್ತಾಗ್ತದೆ. ಕ್ಲೀನ್ ಗೊತ್ತಾಗುತ್ತೆ. ಓಕೆ, ನೈಸ್ ಸರ್. ಇದೆಲ್ಲ ನೀವೇ ಸರ್ ಮಾಡಿರೋದು? ನಾವು ಮಾಡಿರೋದು ಸರ್ ಅದು. ತುಂಬಾ ಚೆನ್ನಾಗಿದೆ ಗಾಡಿ, ಒಳ್ಳೆ ಮಾಡಿ ಇಟ್ಟಿದ್ದೀರಾ. ಹೌದು. ಒಳಗಡೆ ಸಹ ಅಷ್ಟೇ ಕ್ಲೀನ್ ಇದೆ ಸರ್ ಗಾಡಿ. ಕ್ಲೀನರ್ ಎಲ್ಲ ಇಲ್ಲಿ ಬಂದ ತಕ್ಷಣ ಪ್ರತಿಯೊಂದು ಟ್ರಿಪ್ಪಿಗೆ ಕ್ಲೀನ್ ಆಗುತ್ತೆ. ಹೌದು ಸರ್. ಬೆಂಗಳೂರು ವಾಶ್ ಮಾಡ್ತಾರೆ, ಇಲ್ಲೂ ವಾಶ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಒಂಥರ BS3 ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಹಾಗೆ ಇದೆ ಗಾಡಿ. ಪೇಂಟಿಂಗ್ ಆಗ್ಬೋದು, ಚೆನ್ನಾಗಿದೆ. ಹಾಗೇನೆ ನನ್ಗೆ ಇದು ಖುಷಿ ಆಗಿದ್ದು, ಒಳಗಡೆ ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ಎಸ್, ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳ್ತೀರಾ ಸರ್? ಸರ್ ನಿಮ್ದು ಚಾನಲ್ ಯೂಟ್ಯೂಬ್ ವೀಕ್ಷಣೆ ನೋಡ್ತಾ ಇರ್ತೀನಿ ಸರ್. ಓಕೆ. ತುಂಬಾ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕ್ತೀರಾ. ಮತ್ತೆ ಡ್ರೈವರ್ಗಳ ಕಷ್ಟನ ನೀವು ಎತ್ತಿ ಹಿಡಿತೀರಾ. ಅವರ ಕಷ್ಟ ಸುಖನ ನೋಡಿ ಎಲ್ಲರಿಗೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀರಾ ಸರ್. ನಿಮ್ಗೆ ತುಂಬಾ ಧನ್ಯವಾದಗಳು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ವೆಲ್ಕಮ್ ಸರ್.